ಇಡೀ ರಾತ್ರಿ ಕೆಮ್ಮು ಬರ್ತಾ ಇದೆಯಾ? ಎಷ್ಟೇ ಕೆಮ್ಮಿದ್ರೂ ಕೂಡ ನಿವಾರಣೆ ಆಗುತ್ತೆ ನೋಡಿ. ಒಂದು ಸತಿ ಈ ರೆಮಿಡಿನ ಟ್ರೈ ಮಾಡಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಯಾರೇ ಆಗಿರ್ಬೋದು ಎಲ್ಲರೂ ಕೂಡ ತೊಗೋಬೋದು. ಈ ಒಂದು ಕೆಮ್ಮಿನಿಂದ ಎದೆ ನೋವಾಗಿರ್ಬೋದು, ಅಥವಾ ಈ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಈ ಕುತ್ತಿಗೆ ಬ್ಯಾನೆ ಆಗಿರ್ಬೋದು, ಕುತ್ತಿಗೆ ಹತ್ರ ಅಥವಾ ಗಂಟ್ಲ ಹತ್ರ ನೋವಾಗಿರ್ಬೋದು, ನೆಗಡಿ ಆಗಿರ್ಬೋದು, ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ ನಾವು ಈ ಒಂದು ಕೆಮ್ಮಾಗಿರ್ಬೋದು, ನೆಗಡಿ ಆಗಿರ್ಬೋದು ಎಲ್ಲವನ್ನು ಕೂಡ ಕಮ್ಮಿ ಮಾಡಬೇಕು. ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ಸಾಕು ಸ್ನೇಹಿತರೆ. ತುಂಬ ಸುಲಭವಾಗಿ ಈಸಿಯಾಗಿ ನಿಮಗೆ ಮನೆಯಲ್ಲಿಯೇ ಈ ಕಫನ ಕಮ್ಮಿ ಮಾಡುವಂಥ ಒಂದು ಶಕ್ತಿ ಸಿಗುತ್ತೆ. ರೆಮಿಡಿ ತೊಗೊಳ್ಬೋದು. ನೀವು ಹೆಚ್ಚಾಗಿ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆಯೇ ಇರೋದಿಲ್ಲ. 1 ವರ್ಷ ಅಥವಾ 2 ವರ್ಷದ ಒಳಗಡೆ ಇರುವಂಥ ಮಕ್ಕಳು ಯಾರೇ ಆಗಿರ್ಬೋದು, ಅವರು ಏನು ಮಾಡಬೇಕಪ್ಪ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗುತ್ತೆ. ಅದಕ್ಕಿಂತ ಮೇಲ್ಗಡೆ ಇರುವಂಥ ಯಾರೇ ಇರ್ಬೋದು ಮನೆಯಲ್ಲೇ ಮನೆ ಮದ್ದನ್ನು ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ರತಿ ಸಲ ಹಾಸ್ಪಿಟ್ಲಿಗೆ ಹೋಗಿ ಬರೋದು ಕಷ್ಟ ಆಗುತ್ತೆ ಅನ್ನೋರು ಈ ರೀತಿ ಮೊದಲು ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ. ಈಗ ನಾನೊಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನೋಡೋಕ್ಕೆ ನಿಂಬೆಹಣ್ಣು ಹೊರಗಡೆಯಿಂದ ಸ್ವಲ್ಪ ಬಾಡಿರ್ಬೋದು, ಬಟ್ ಒಳಗಡೆ ಕರೆಕ್ಟಾಗಿದೆ. ಇದಕ್ಕೆ ನಾನಿಲ್ಲಿ ಒಂದು ಚಮಚನ ತಗೊಂಡು ಚುಚ್ತಾ ಇದ್ದೀನಿ. ಈ ರೀತಿ ಫೋಕ್ ಸಹಾಯದಿಂದ ಚಮಚ ಏನಿದೆ ಇದನ್ನು ತೊಗೊಂಡ್ಬಿಟ್ಟು ನಾವು ಹಾಕೋದ್ರಿಂದ ನಮಗೆ ಈಸಿಯಾಗಿ ಸುಡಲಾರ್ದೇನೆ ಇದನ್ನು ನಾವು ಸುಟ್ಕೋಬೋದು. ಅಂದರೆ ನಮ್ಮ ಕೈ ಸುಡಲಾರ್ದೇನೆ ನಾವು ಇದು ಗ್ಯಾಸಿನ ಮೇಲ್ಗಡೆ ಸುಟ್ಕೋಬೋದು. ಈ ರೀತಿ ನಿಂಬೆಹಣ್ಣನ್ನು ಗ್ಯಾಸಿನ ಮೇಲೆ ಸುಡೋದ್ರಿಂದ ಒಳಗಡೆ ಏನಿದೆ ರಸ ಚೆನ್ನಾಗಿ ಬರುತ್ತೆ, ತುಂಬ ಮೆತ್ತಗಾಗುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ರೀತಿ ಸೀದಾ ಗ್ಯಾಸಿನ ಮೇಲ್ಗಡೆಯಿಂದನೇ ಮಾಡ್ಕೊಳೋಕ್ಕೆ ಇಷ್ಟ ಇಲ್ಲ ಅನ್ನೋರು ಒಂದು ಪಾತ್ರೆಯಲ್ಲಿ ಇದನ್ನು ಹಾಕಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಒಂದು ಸ್ವಲ್ಪ ಮೇಲ್ಗಡೆ ಭಾಗ ಮತ್ತು ಕೆಳಗಡೆ ಭಾಗ ಎರಡು ಕೂಡ ಚೆನ್ನಾಗಿ ಸುಟ್ಕೋಬೇಕು. ಅಲ್ಲಿವರೆಗೂ ಇದನ್ನು ನೀವು ನೀಟಾಗಿ ಸ್ವಲ್ಪ ಸ್ಪೀಡಾಗಿ ಆದರೂ ಅದು ಪರವಾಗಿಲ್ಲ, ಲೋ ಫ್ಲೇಮ್ ಆದರೂ ಪರವಾಗಿಲ್ಲ, ಸ್ವಲ್ಪ ಸುಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ಸುಟ್ಕೊಂಡಿದೆ. ಕಲರ್ ನೋಡಿ ಚೇಂಜ್ ಆಗಿದೆ. ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂಥ ರೆಮಿಡಿ ಅಂತಂದರೆ ಈ ಒಂದು ಕೆಮ್ಮಿಗೆ ಬೇಕಾಗಿರುವಂಥ ರೆಮಿಡಿ ಏನಿದೆ ಅದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಇಲ್ಲಿ ಕರಿಮೆಣಸನ್ನು ತೊಗೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರಿಮೆಣಸಾಗಿರ್ಬೋದು, ಈ ಒಂದು ಓಂ ಕಾಳಾಗಿರ್ಬೋದು ಅಥವಾ ಸೋಂಪು ಕಾಳಾಗಿರ್ಬೋದು ಎಲ್ಲವೂ ಕೂಡ ನಮ್ಮ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಎಫೆಕ್ಟ್ನ ಕೊಡುತ್ತೆ. ಮೊದಲೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಬಂಗಾರ ಆಸ್ತಿಗಳನ್ನೆಲ್ಲ ಭದ್ರವಾಗಿ ಇಡ್ತಾ ಇರಲಿಲ್ಲ. ಈ ಒಂದು ಮಸಾಲೆ ಐಟಮ್ಗಳನ್ನು ಭದ್ರವಾಗಿ ಇಡ್ತಿದ್ರು. ಯಾಕಂತಂದರೆ ಇದರಲ್ಲಿ ಒಂದು ಆರೋಗ್ಯದ ಗುಟ್ಟಿದೆ, ಆರೋಗ್ಯ ಸಂಜೀವಿನಿ ಇದ್ದ ಹಾಗೆ ಅಂತೇಳಿ. ನೋಡಿ, ಇವೆಲ್ಲವನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ಇದರಲ್ಲಿ ಹಾಕಿರುವಂಥ ಕರಿಮೆಣಸು ಏನಿದೆ ಕೆಮ್ಮಿಗೆ ನಿವಾರಣೆ ಆಗುತ್ತೆ. ಸೋಂಪು ಕಾಳು ಏನಿದೆ ಅದು ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ತುಂಬ ಹೊಟ್ಟೆ ಉಬ್ಬರಾಗಿದ್ದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅಜ್ವೈನ್ನ ಹಾಕಿದ್ದೀನಿ. ಅಜ್ವೈನ್ ಕೂಡ ಅಷ್ಟೇ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಒಂದು ಒಳ್ಳೆಯ ಅನಾರೋಗ್ಯದಿಂದ ಅದನ್ನು ಆರೋಗ್ಯವಾಗಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡುತ್ತೆ. ಇವೆಲ್ಲವನ್ನು ಹಾಕಿಬಿಟ್ಟು ನಾವಿಲ್ಲಿ ಕುಟ್ಟಿ ಪುಡಿ ಮಾಡ್ಕೋಬೇಕಾಗಿದೆ. ಇದ್ರ ಜೊತೆಗೆ 1-2 ಲವಂಗನ ಕೂಡ ಹಾಕಿದ್ದೀನಿ. ಲವಂಗ ಕೂಡ ಅಷ್ಟೇ ಕೆಮ್ಮನ್ನು ನಿವಾರಣೆ ಮಾಡೋಕ್ಕೆ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಈಗ ಇವೆಲ್ಲವನ್ನು ಕುಟ್ಟಿ ಪುಡಿ ಮಾಡಿದ್ದನ್ನು ಹಾಕಿ ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನು ಸುಟ್ಟಿದ್ದೇನು ಸುಟ್ಕೊಂಡಿದ್ವಲ್ಲ, ಆ ಸುಟ್ಕೊಂಡಿರುವಂಥ ನಿಂಬೆಹಣ್ಣನ್ನು ಅರ್ಧ ಭಾಗ ಮಾಡ್ಕೋಬೇಕು. ಅರ್ಧ ಭಾಗ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೋಬೇಕು. ಸುಟ್ಕೊಂಡು ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ನಿಮಗೆ ಜಲ್ದಿ ಕೆಮ್ಮು ಕಮ್ಮಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಈ ರೀತಿ ಮಾಡ್ಕೊಂಡಿರೋದು. ನೋಡಿ, ಇವಾಗ ಒಂದು ಹನಿ ಅಥವಾ 2-3 ಹನಿ ಅಷ್ಟು ಹಾಕಿದರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹನಿ ತೊಗೊಂಡಿದ್ದೀನಿ. ಈ ಹನಿ ಏನಪ್ಪ ಅಂತಂದರೆ ಜೇನುತುಪ್ಪ. ನಿಮಗೆ ಪ್ಯೂರ್ ಸಿಗೋದು ಕಮ್ಮಿ. ಪ್ಯೂರ್ ಸಿಕ್ಕರೆ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ. ಇನ್ನು ಹೆಚ್ಚಾಗಿ ಜಲ್ದಿ ರಿಕವರಿ ಆಗುತ್ತೆ. ಒಂದು 2 ದಿನದಿಂದ 3 ದಿನ ಇರುವಂಥ ಕೆಮ್ಮು ಏನಿದೆ ಒಂದೇ ದಿನದಲ್ಲಿ ಮಾಯವಾಗಿಬಿಡುತ್ತೆ. ಹಾಗಾಗಿ ನೋಡಿ ತಗೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಜೇನುತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ತೊಗೋಬೇಕು ಅಂತಂದರೆ ರಾತ್ರಿ ಹೊತ್ತು ನೀವು ಮಲಗೋ ಸಮಯದಲ್ಲಿ ಇದನ್ನು ತೊಗೋಬೇಕಾಗುತ್ತೆ. 1 ಸ್ಪೂನ್ ಇದನ್ನು ಕುಡಿದ್ಬಿಟ್ಟು ಯಾವುದೇ ರೀತಿಯಾದಂಥ ನೀರನ್ನು ಸೇವಿಸಬಾರ್ದು, ಏನು ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನೋಡಿ, ನಾನು ಇಲ್ಲಿ ಏನು ಬೆರಳಿಂದ ತೋರಿಸ್ತೀನಿ